ನಮಸ್ತೆ ಎಲ್ಲ ಕರ್ನಾಟಕದ ಧ್ಯಾನ ಬಂಧುಗಳೇ. ನನ್ನ ಹೆಸರು ಮಲ್ಲಿಕಾರ್ಜುನ್ ಕರಾಜಿಗುಮಠ ಅಂತ ಹೇಳಿ. ನಮಸ್ತೆ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ. ನನ್ನ ಹೆಸರು ಉದಯ್ ಕರಾಜಿಗುಮಠ ಗೋಕಾಕಿಂದ. ಮಾಸ್ಟರ್ಸ್, ಇವತ್ತು ವಿಶೇಷವಾಗಿ ನಾವು ನಮ್ಮ PMC ಚಾನೆಲ್ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ನಮ್ಮ ಒಂದು ಬಸವ ಪಿರಾಮಿಡ್ ಹಿಲ್ಸ್ ಧ್ಯಾನ ಕೇಂದ್ರದ ಉದ್ಘಾಟನೆಗೆ ಆಹ್ವಾನಿಸ್ತಾ ಇದ್ದೀವಿ ಮಾಸ್ಟರ್ಸ್. ವಿಶೇಷವಾಗಿ ಬಸವ ಜಯಂತಿಯ ದಿನ ಈ ಒಂದು ಬಸವಣ್ಣವರ ಮೂರ್ತಿಯನ್ನು ಪ್ರತಿಷ್ಠಾನ ಮಾಡ್ತಾಯಿದ್ದೀವಿ ನಮ್ಮ ಬಸವ ಪಿರಾಮಿಡ್ ಹಿಲ್ಸ್ದಲ್ಲಿ. ಸಾರ್ವಜನಿಕವಾಗಿ ಮೇ 1ನೇ ತಾರೀಕು ಈ ಒಂದು ಬಸವ ಪಿರಾಮಿಡನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದೀವಿ. ಅದರ ಉದ್ಘಾಟನೆಗಾಗಿ ನಮ್ಮ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಮುಂದೆ ನಮ್ಮ ಅರ್ಬಾವಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಮಾಸ್ಟರ್ಸ್. ಮತ್ತು ವಿಶೇಷವಾಗಿ ಆ ದಿನ ಮೇ 1 ಅಂದರೆ ಕಾಯಕ ದಿನಾಚರಣೆ ಅಂತ ಕರಿತೀವಿ, ವಿಶ್ವ ಕಾಯಕ ದಿನಾಚರಣೆ ಅಂತೇಳಿ. ಆ ದಿನ ಇಡೀ ನಮ್ಮ ಕರ್ನಾಟಕದಾದ್ಯಂತ ಸುಮಾರು 4,000 to 5,000 ಜನ ಧ್ಯಾನಿಗಳು ಬರೋ ಒಂದು ನಿರೀಕ್ಷೆ ಇದೆ ಮಾಸ್ಟರ್ಸ್ ನಮ್ಮದೆಲ್ಲರದು ಕೂಡ. ಸೊ ಇದಷ್ಟೇ ಅಲ್ಲ, ಇದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ವಿಶೇಷವಾಗಿ ರಕ್ತದಾನ ಶಿಬಿರ ಆಗಿರ್ಬೋದು, ಆಮೇಲೆ ದಂತ ಒಂದು ವೈದ್ಯ ಪರೀಕ್ಷೆ ಆಗಿರ್ಬೋದು, ಅದರ ಜೊತೆಗೆ ಇನ್ನೂ ಶುಗರ್ BP ಈ ರೀತಿ ಹಲವಾರು ವೈದ್ಯಕೀಯ ಚಿಕಿತ್ಸೆ ಕೂಡ ಬಸವ ಜಯಂತಿ ಹಿಂದಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಮತ್ತು ಇನ್ನೂ ವಿಶೇಷ ಕಾರ್ಯಕ್ರಮಗಳು ಇದ್ದಾವೆ ಇಲ್ಲಿ ಮಾಸ್ಟರ್ಸ್. ಬರೀ ಪಿರಾಮಿಡ್ ಉದ್ಘಾಟನೆ ಒಂದೇ ಮಾಡ್ತಾ ಇಲ್ಲ, ನಾವು ನಮ್ಮ ಒಂದು ಬಗರ್ನಾಳ್ ಊರದಲ್ಲಿ ತಮಗೆಲ್ಲರಿಗೂ ಗೊತ್ತಿರ್ಬೋದು ಖ್ಯಾತ ಹಾಸ್ಯ ಕಲಾವಿದರಾದಂಥ ಇಂದುಮತಿ ಸಾಲಿಮಠ ಇವ್ರನ್ನ ಕರೆಸಿ ನಮ್ಮ ಒಂದು ಬಗರ್ನಾಳ್ ಗ್ರಾಮದಲ್ಲಿ 5 ದಿನಗಳ ಕಾಲ ಹಾಸ್ಯ, ಧ್ಯಾನ ಮತ್ತು ಪ್ರವಚನ ಈ ಕಾರ್ಯಕ್ರಮ ಇಟ್ಟಿದ್ದೀವಿ. ಭಾಳ ವಿಶೇಷವಾಗಿ ನಡೆಯುವಂಥ ಕಾರ್ಯಕ್ರಮ ಈ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಮಾಸ್ಟರ್ಸ್. ಅದರ ಜೊತೆಗೆ 1ನೇ ಮೇ ತಾರೀಕು 1st ಮೇ ದಿನ ವಿಶೇಷವಾಗಿ 3 ಗಂಟೆಗಳ ಕಾಲ ಸಂಗೀತ ಧ್ಯಾನ ಇರುತ್ತೆ. ಭಾಳ ಅದ್ಭುತವಾದಂಥ ಒಂದು ಧ್ಯಾನ ಕಾರ್ಯಕ್ರಮ ಜರುಗ್ತಾ ಇದೆ. ಎಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬರಬೇಕು, ಯಾರೂ ಕೂಡ ಅದನ್ನು ಮಿಸ್ ಮಾಡ್ಕೋಬೇಡ ಅಂತ ಕೇಳ್ಕೊತಾ ಇದ್ದೀನಿ ಮಾಸ್ಟರ್ಸ್. ನಮ್ಮ ಒಂದು ಬಸವ ಪಿರಾಮಿಡ್ ಬರಬೇಕಾದ್ರೆ ನೀವು ಗೂಗಲಲ್ಲಿ ಬಸವ ಪಿರಾಮಿಡ್ ಹಿಲ್ಸ್ ಅಂತ ಟೈಪ್ ಮಾಡಿದ್ರೆ ನೀವು ಇಂಡಿಯಾದಲ್ಲಿ ಇಲ್ಲ ವರ್ಲ್ಡಲ್ಲಿ ಯಾವ ಮೂಲೆಯಿಂದ್ರೂ ಕೂಡ ನಿಮ್ಮ ಲೊಕೇಶನ್ ಕರ್ಕೊಂಬರುತ್ತೆ. ಬಸವ ಪಿರಾಮಿಡ್ ಅಂತ ಹೇಳಿ ಹಿಲ್ಸ್ ಅಂತ ನೀವು ಟೈಪ್ ಮಾಡಿ ಗೂಗಲ್ ಮ್ಯಾಪಲ್ಲಿ ನಿಮಗೆ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಅಥವಾ ಬೆಳಗಾಂದ ಎಲ್ಲ ತಾಲೂಕುಗಳು ಎಲ್ಲಿದ್ದರೂ ಕೂಡ ಟೈಪ್ ಮಾಡಿದ್ರೆ ನಿಮ್ಮ ಲೊಕೇಶನ್ ಕರ್ಕೊಂಬರುತ್ತೆ. ಮೇ 1 ಬೆಳಗ್ಗೆ 3 ಗಂಟೆಗಳ ಕಾಲ ಧ್ಯಾನ, ಮತ್ತು ಅದಾದಮೇಲೆ 10 ಗಂಟೆಗೆ ಪಿರಾಮಿಡ್ ಉದ್ಘಾಟನೆ ಆಗುತ್ತೆ ಮಾಸ್ಟರ್ಸ್. ಸೊ ಮತ್ತೊಮ್ಮೆ ಎಲ್ಲರಿಗೂ ಕೂಡ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿಂದು ಕೇಳ್ಕೊತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಒಂದು ಬಸವ ಪಿರಾಮಿಡ್ದ ಏನಂತಂದರೆ ಅವತ್ತು ಬಸವ ಜಯಂತಿ ದಿನ ಗುರು ಬಸವಣ್ಣವ್ರ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾಯಿದೆ ನಮ್ಮ ಆಶ್ರಮದಲ್ಲಿ. ಮತ್ತು ಇನ್ನೊಂದು ವಿಶೇಷ ಅಂದರೆ ಪತ್ರಿಜಿಯವರ ಒಂದು ಮೂರ್ತಿ ಕೂಡ ನಾವು ಇನಾಗ್ರೇಷನ್ ಮಾಡ್ತಾಯಿದ್ವಿ. ಮತ್ತು ಈ ಅನಾಪಾನಸತಿ ಮಾರ್ಗದ ಒಂದು ನಮ್ಮ ಬುದ್ಧ ಅವ್ರ ಸ್ಟ್ಯಾಚು ಕೂಡ ನಮ್ಮ ಆಶ್ರಮದಲ್ಲಿ ಇನಾಗ್ರೇಷನ್ ಆಗ್ತಾಯಿದೆ ಮಾಸ್ಟರ್ಸ್. ಅದಕ್ಕೆ ಬಹಳ ಒಂದು ವೈಭವದಿಂದ ಸಡಗರದಿಂದ ಕೂಡಿದಂಥ ಈ ಒಂದು ಬಸವ ಜಯಂತಿ ಮತ್ತು ಮೇ 1 2 ದಿನ ತಾವೆಲ್ಲರೂ ಮಾಸ್ಟರ್ಸ್ಗಳು ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಈ ಎಲ್ಲ ಪ್ರೋಗ್ರಾಮ್ ನಮ್ಮ ಕನ್ನಡ PMC ಚಾನಲಲ್ಲಿ ಲೈವ್ ಇರುತ್ತೆ. ತಾವೆಲ್ಲರೂ ಕೂಡ ನೋಡಬೇಕು ಮತ್ತು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಬೇಕು. ತಾವೆಲ್ಲರೂ ಕೂಡ ಈ ಅದ್ಭುತವಾದಂಥ ಕಾರ್ಯಕ್ರಮ ಬರಬೇಕಂತೇಳಿ ತಮ್ಮಲ್ಲಿ ಭಕ್ತಿಯ ಶರಣಾರ್ಥಿಯನ್ನು ಹೇಳ್ತಾ ಇದ್ದೀವಿ, ಕಳಕಳಿಯಾಗಿ ಕೇಳ್ಕೊತಿದ್ದೆ ಮಾಸ್ಟರ್ಸ್. ಭಾಳ ಜನಕ್ಕೆ ಅನಿಸುತ್ತೆ 4-5 ಸಾವಿರ ಜನ ಬಂದರೆ ಎಲ್ಲಿ ನಮಗೆಲ್ಲ ಉಳ್ಕೋದು ವ್ಯವಸ್ಥೆ ಅಂತೇಳಿ. ಹಿಂದಿಂದನೇ ಯಾರೆಲ್ಲ ಬರ್ತಾ ಇದ್ದೀರಿ ತಮಗೆಲ್ಲರಿಗೂ ಕೂಡ ಉಳಿಯುವ ವ್ಯವಸ್ಥೆ, ರೂಮ್ಗಳು ಎಲ್ಲ ಮಾಡಿದ್ವಿ. ಮತ್ತು ಬರುವಂಥ ಎಲ್ಲ ಮಾಸ್ಟರ್ಸ್ಗಳಿಗೆ ಬೆಳಗಿನ ಒಂದು ಪ್ರಸಾದ ಇರುತ್ತೆ, ಮಧ್ಯಾಹ್ನದ ಮಹಾಪ್ರಸಾದ ಇರುತ್ತೆ, ಎಲ್ಲ ಸುವಿಧಾ ಒಳಗೊಂಡ ಈ ಕಾರ್ಯಕ್ರಮ ನಡೀತಾ ಇದೆ ಮಾಸ್ಟರ್ಸ್ ಎಲ್ಲ ಕೂಡ. ವಿಶೇಷವಾಗಿ ನಮ್ಮ ಪರಮ ಪೂಜ್ಯ ಶ್ರೀ ರಾಮಚಂದ್ರ ಗುರೂಜಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಮೆನ್ನಿಕೇರಿ ಗ್ರಾಮದಲ್ಲಿರುವಂಥ ಧ್ಯಾನ ಒಂದು ಎಲ್ಲ ಕಡೆ ಪರಿಚಯ ಮಾಡ್ತಿರೋಂಥ ವಿಜಯ ಸಿದ್ದೇಶ್ವರ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಡಾಕ್ಟರ್ ಶ್ರೀ ಅಭಿನವ ಬ್ರಹ್ಮಾನಂದ ಸ್ವಾಮಿಗಳು, ಪರಮಾನಂದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಪರಮ ಪೂಜ್ಯ ಬಸವಪ್ರಕಾಶ್ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಮೃತ್ಯುಂಜಯ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಸದ್ಗುರು ಮಾತೆ ನೀಲಾಂಬಿಕೆ ದೇವಿಯವರು ಬರ್ತಾ ಇದ್ದಾರೆ. ಶ್ರೀಮತಿ ಸುವರ್ಣತಾಯಿ ಹೊಸಮಠ ಅವರು ಬರ್ತಾ ಇದ್ದಾರೆ. ಹಾಗೂ SSY ಗುರುಗಳಾದಂಥ ಹನುಮಂತ ಗುರೂಜಿಯವರು ಬರ್ತಾ ಇದ್ದಾರೆ. ಇನ್ನೂ ಅನೇಕ ನಾಡಿನ ಮಠಾಧೀಶರು, ಸಾಧು ಸಂತರು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಏನಂತಂದರೆ, ಕಳೆದ 15 ವರ್ಷದಿಂದ ಮನಸ್ಸಾಕ್ಷಿ ಫೌಂಡೇಶನ್ ಅನ್ನುವಂಥ ಸಂಸ್ಥೆ ಕೆಲಸ ಮಾಡ್ತಾಯಿದೆ.
10 ವರ್ಷದ ಹಿಂದೆ ಅದರ ರಿಜಿಸ್ಟ್ರೇಷನ್ ಆಗಿದೆ. ಸೊ ಅದರ ಒಂದು ದಶಮಾನೋತ್ಸವ ಕಾರ್ಯಕ್ರಮವು ಕೂಡ ಜರುಗ್ತಾ ಇದ್ದಾರೆ. ಈ ಒಂದು 10ನೇ ವರ್ಷದ ಒಂದು ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಮುಖ್ಯ ಅತಿಥಿಗಳಾಗಿ ಆ ಒಂದು 10ನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಆದಂಥ ನಮ್ಮ ಕಲಬುರ್ಗಿ ಸರ್ ಬರ್ತಾ ಇದ್ದಾರೆ, ಪ್ರೇಮ್ನಾಥ್ ಸರ್ ಬರ್ತಾ ಇದ್ದಾರೆ, ಮತ್ತು ಅಷ್ಟೇ ಅಲ್ಲ ಭಾಳಷ್ಟು ಬಳ್ಳಾರಿಯಿಂದ ಹನುಮಂತರಾವ್ ಮಾಸ್ಟರ್ಸ್ ಬರ್ತಾ ಇದ್ದಾರೆ, ಕೋಟೇಶ್ವರ್ ಸರ್ ಬರ್ತಾ ಇದ್ದಾರೆ. ಸೊ ಎಲ್ಲ ಧ್ಯಾನಿಗಳು, ಸುಮಂಗಲ ಸಾಲಿಮಠ್ ಮೇಡಮ್ ಬರ್ತಾ ಇದ್ದಾರೆ, ವೆಜಿಟೇರಿಯನ್ ರ್ಯಾಲಿ ಅಂತ ಏನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಈ ಒಂದು ಪಿರಮಿಡ್ ನಿರ್ಮಾಪಕರು ಇಂಜಿನಿಯರ್ ಆದಂಥ ನಮ್ಮ ಚಳ್ಳಿಕೆರೆ ರಘು ಸರ್ ಕೂಡ ಬರ್ತಾ ಇದ್ದಾರೆ. ಈ ಒಬ್ಬರಿಬ್ಬರೆಲ್ಲ ಮಾಸ್ಟರ್ಸ್ PMC ತಂಡದವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಧ್ಯಾನ ಕಸ್ತೂರಿಯ ಮ್ಯಾಗ್ಝಿನ್ ಸತ್ಯನಾರಾಯಣ ಅವರು ಕೂಡ ಬರ್ತಾ ಇದ್ದಾರೆ, ಗಂಗಾವತಿಯಿಂದ ಲಲಿತಾ ನಾರಾಯಣ್ ವಗ್ಗ ಅವರು. ಹೀಗೆ ಎಲ್ಲ ಕಡೆಯಿಂದ ಮಾಸ್ಟರ್ಸ್ಗಳು ಒಂದು ಸಂಗಮ ಆಗ್ತಾ ಇದೆ ಅವತ್ತಿನ ದಿನ. ಅದಕ್ಕೆ ತಾವೆಲ್ಲರೂ ಕೂಡ ಈ ಅದ್ಭುತ ಧ್ಯಾನ ಕಾರ್ಯಕ್ರಮಕ್ಕೆ ನೋಡಿ ತಾವೆಲ್ಲರೂ ಕೂಡ ಬರಬೇಕು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೋನ್ ನಂಬರು ಕೂಡ ಕೊಟ್ಟಿದ್ದೀವಿ, ಮತ್ತು ನಿಮಗೆ ನಮ್ಮ ವಿಳಾಸನೂ ಹಾಕಿದ್ದೀವಿ. ತಾವು ತಮ್ಮ ಎಷ್ಟು ಕೈಲಾಗುತ್ತಲ್ಲ ಅಷ್ಟು ಒಂದು ತನು ಮನಧನದ ಸಹಾಯ ಮಾಡಿ ಅಂಥೇಳಿ ನಮ್ಮ ಇಬ್ಬರು ಬ್ರದರ್ಸ್, ಕರಜಿಮಠ್ ಬ್ರದರ್ಸ್, ತಮ್ಮಲ್ಲಿ ಭಕ್ತಿಯ ಪ್ರೀತಿಯ ನಿಮ್ಮನ್ನೆಲ್ಲರೂ ಕರೆಯೋಲೆ ಮಾಡ್ತಾಯಿದ್ವಿ. ಮತ್ತು ಶರಣಾರ್ಥಿಗಳು ತಿಳಿಸ್ತಾ ಇದ್ದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು.